ಧರ್ಮಸ್ಥಳ ಗ್ರಾಮದ ಸುತ್ತ ಅಧರ್ಮ ಕೇಕೆ ಹಾಕಿ ಕ್ರೌರ್ಯ ಮೆರಿತಾ ಇದೆ ಅನ್ನೋದು ದಶಕಗಳಿಂದ ಕೇಳಿ ಬರ್ತಾ ಇರೋ ಮಾತು. ಈ ಧರ್ಮ ಕರ್ಮದ ಸತ್ಯಾನ್ವೇಷಣೆಗೆ ಎಸ್ಐಟಿ ತನಿಖೆಗೆ ಇಳಿದಿದೆ. ಅನಾಮಿಕ ತೋರಿದಡೆ ಅಸ್ಥಿ ಪಂಜರಗಳ ಉತ್ಖನನ ನಡೀತಾ ಇದೆ. ಆದ್ರೆ ಧರ್ಮಸ್ಥಳ ಪ್ರಕರಣವನ್ನ ತನಿಖೆಗೆ ಕೊಟ್ಟ ಸರ್ಕಾರದ ನಿರ್ಧಾರವನ್ನೇ ಹಿರಿಯ ಕೈ ನಾಯಕ ಪ್ರಶ್ನೆ ಮಾಡಿದ್ದಾರೆ. ನೇತ್ರಾವತಿ ತಟದಲ್ಲಿ ಎಸ್ಐಟಿ ಅಸ್ಥಿ ಪಂಜರಗಳ ಹುಡುಕಾಟ. ಧರ್ಮಸ್ಥಳಕ್ಕೆ ಅವಹೇಳನ, ಸಿಎಂ ವಿರುದ್ಧ ಪೂಜಾರಿ ವಾಗ್ಯುದ್ಧ. ಅನಾಮಿಕ ದೂರುದಾರನ ಆರೋಪವನ್ನ ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ಕೊಟ್ಟಿದೆ. ಇದೀಗ ಕಂಡಲ್ಲಿ ಭೂಮಿಯನ್ನ ಅಗೆಯುತ್ತಾ ಅಸ್ಥಿ ಪಂಜರದ ಸರ್ಚಿಂಗ್ ನಡೀತಾ ಇದೆ. ಇದರ ಮಧ್ಯೆ ಧರ್ಮಸ್ಥಳದ ಪರ ಕಾಂಗ್ರೆಸ್ ಹಿರಿಯ ನಾಯಕ ಜನಾರ್ದನ ಪೂಜಾರಿ ಧ್ವನಿ ಎತ್ತಿದ್ದಾರೆ. ಧರ್ಮಸ್ಥಳಕ್ಕೆ ಅವಹೇಳನ ಮಾಡಲಾಗ್ತಾ ಇದೆ, ಮುಖ್ಯಮಂತ್ರಿಗಳೇ ಏನ್ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಧರ್ಮಸ್ಥಳದ ವಟಾರವನ್ನು ಎಸ್ಐಟಿಯವರು ಅಗೆಯುತ್ತಾ ಇದ್ದಾರೆ, ಶವಗಳನ್ನು ಊತಿಟ್ಟಿದ್ದಾರೆ ಎಂಬ ಈ ಆರೋಪದಲ್ಲಿ ಆ ಶವಗಳನ್ನು ಹುಡುಕ್ತಾ ಇದ್ದಾರೆ. ಆ ಧರ್ಮಸ್ಥಳ ಒಂದು ಹೆಮ್ಮೆಯ ಸ್ಥಳ. ಆದ್ದರಿಂದ ಹೇಳ್ತಿದ್ದೇನೆ, ಪೂಜಾರಿ ಇವತ್ತು ಬಾಯಿ ಬಿಟ್ಟಿದ್ದಾನೆ. ಧರ್ಮಸ್ಥಳವನ್ನು ಹಾಳು ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ, ಯಮನಿಂದಲೂ ಕೂಡ ಸಾಧ್ಯ ಇಲ್ಲ. ಎಷ್ಟು ಹುಡುಕಿದ್ರು ನೀವು ಸಿಗುವುದಿಲ್ಲ. ಎಸ್ಐಟಿಯವರೇ, ಮುಖ್ಯಮಂತ್ರಿಯವರೇ, ಏನು ಮಾಡ್ತಿದ್ದೀರಿ? ಧರ್ಮಸ್ಥಳದ ಹೆಸರು ಹಾಳಾಗ್ತಾ ಇದೆ, ಯಾಕೆ ಬಾಯಿ ಬಿಡುವುದಿಲ್ಲ? ಭಾರತ ಸರ್ಕಾರಕ್ಕೆ ನೀವೇನು ಮಾಡ್ತಿದ್ದೀರಿ? ಪ್ರಧಾನಮಂತ್ರಿಯವರೇ, ಮೋದಿಯವರೇ, ಏನು ಮಾಡ್ತಿದ್ದೀರಿ? ಒಂದು ಧರ್ಮಸ್ಥಳ ಇದರ ಹೆಸರು ಹಾಳಾಗ್ತಾ ಇದೆ. ಇವತ್ತು ಭಾನುವಾರ ಅಸ್ಥಿ ಪಂಜರ ಪತ್ತೆಗೆ ಎಸ್ಐಟಿ ಬ್ರೇಕ್. ನಾಳೆಯಿಂದ ಮತ್ತೆ ಶೋಧ, ಡಿ ಗ್ರೂಪ್ ನೌಕರರಿಗೆ ನೋಟಿಸ್. ಧರ್ಮಸ್ಥಳ ಗ್ರಾಮದ ಸುತ್ತ ಈಗಾಗಲೇ 16 ಸ್ಥಳಗಳಲ್ಲಿ ಎಸ್ಐಟಿ ಉತ್ಖನನ ಮಾಡಿದೆ. ಈಗಾಗಲೇ ಅಸ್ಥಿಪಂಜರ ಶೋಧ ಕಾರ್ಯ ಬಾಹುಬಲಿ ಬೆಟ್ಟದತ್ತ ಬಂದಿದೆ. ಇವತ್ತು ಭಾನುವಾರವಾಗಿದ್ದು ಶೋಧ ಕಾರ್ಯದಿಂದ ಎಸ್ಐಟಿ, ಎಫ್ಎಸ್ಎಲ್ ತಂಡ, ಕಂದಾಯ ಅಧಿಕಾರಿಗಳು, ಕಾರ್ಮಿಕರು ಬಿಡುವು ಪಡ್ಕೊಂಡಿದ್ದಾರೆ. ನಾಳೆಯಿಂದ ಮತ್ತೆ ರತ್ನಗಿರಿ ರಹಸ್ಯ ಭೇದಿಸಲು ಎಸ್ಐಟಿ ಶೋಧ ಕಾರ್ಯ ಮುಂದುವರಿಯಲಿದೆ. ಇದರ ಮಧ್ಯೆ ಈ ಹಿಂದೆ ಅನಾಮಿಕ ಶವಗಳ ಮರಣೋತ್ತರ ಪರೀಕ್ಷೆ ನಡೆಸಿದ ವೈದ್ಯರು, ಡಿ ಗ್ರೂಪ್ ನೌಕರರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲು ಎಸ್ಐಟಿ ಸಜ್ಜಾಗಿದೆ. ಅನಾಮಿಕ ದೂರುದಾರ ನೀಡಿರುವ ಹೇಳಿಕೆಯ ಬಗ್ಗೆ ಎಸ್ಐಟಿ ಕೂಲಂಕುಷ ಪರಿಶೀಲನೆಗೆ ಮುಂದಾಗಿದೆ. ಈಗಾಗಲೇ 1995ರಿಂದ 2014ರವರೆಗೆ ಅನಾಮಿಕರೊಂದಿಗೆ ಕೆಲಸ ಮಾಡಿದ ಸಫಾಯಿ ಕರ್ಮಚಾರಿಗಳ ವಿಚಾರಣೆ ನಡೆದಿದೆ. ಇದೀಗ 1995ರಿಂದ 2014ರವರೆಗೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಯುಡಿಆರ್, ಕೊಲೆ, ಅನಾಥ ಶವಗಳ ಪತ್ತೆ ಪ್ರಕರಣಗಳ ತನಿಖೆಯನ್ನ ಎಸ್ಐಟಿ ಆರಂಭಿಸಿದೆ. ಆ ಸಂದರ್ಭದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿರುವ ವೈದ್ಯರ ಲೀಡ್, ಡಿ ಗ್ರೂಪ್ ನೌಕರರ ದಾಖಲೆಗಳನ್ನು ಎಸ್ಐಟಿ ಪರಿಶೀಲನೆ ನಡೆಸುವಲ್ಲಿ ನಿರತವಾಗಿದೆ. ದಾಖಲೆಗಳು ದೊರೆತ ಮೇಲೆ ಮರಣೋತ್ತರ ಪರೀಕ್ಷೆ ನಡೆಸಿದ್ದ ವೈದ್ಯರು ಹಾಗೂ ಡಿ ಗ್ರೂಪ್ ನೌಕರರಿಗೆಲ್ಲ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ನೀಡುವ ಸಾಧ್ಯತೆ ಇದೆ. ನೇತ್ರಾವತಿ ತಟದಲ್ಲಿ ನಡೆದಿರೋ ಅಧರ್ಮ ಕೂಪವನ್ನ ಭೇದಿಸಲು ಎಸ್ಐಟಿ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದೆ. ಈಗ ಸಿಕ್ಕಿರೋ ಮೂಳೆಗಳ ಹಿಂದಿನ ಮರ್ಮವನ್ನ ಕೂಲಂಕುಷವಾಗಿ ಪರಿಶೀಲನೆ ನಡೆಸ್ತಾ ಇದೆ. ಇದರ ಮಧ್ಯೆ ಧರ್ಮಸ್ಥಳಕ್ಕೆ ಅಪಮಾನ ಅಂತ ತನಿಖೆಗೆ ಅನುಮತಿ ನೀಡಿದ ಸರ್ಕಾರದ ನಡೆಯನ್ನೇ ಕೆಲವರು ಪ್ರಶ್ನಿಸುತ್ತಿದ್ದಾರೆ. ಆದರೆ ತನಿಖೆ ನಡೆದಾಗಲೇ ತಾನೇ ಯಾರದ್ದು ತಪ್ಪು, ಯಾರದ್ದು ಒಪ್ಪು ಎಂಬ ಸತ್ಯ ಗೊತ್ತಾಗೋದು. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅಂದ್ರೆ ಹೇಗೆ? ಕಿರಣ್, ನ್ಯೂಸ್ ಫಸ್ಟ್, ಧರ್ಮಸ್ಥಳ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.